ಚೇಂಬರ್ ಬಂದಿದ್ರಿ, ಯಾರನ್ನ ಭೇಟಿ ಆದ್ರಿ, ಏನಾಗ್ತಿದೆ? ನಾನ್ ಯಾರನ್ನೂ ಭೇಟಿಯಾಗಿಲ್ಲ. ಅವ್ರ ಮನವಿ ಪತ್ರ ಒಂದ್ ನಿಮಿಷ ಸುಮ್ನಿರಪ್ಪ, ನಮ್ದು ಸುಸ್ತಾಗಿರ್ತೀವಿ. ನೀವು ಬಂದು ಮಧ್ಯ ಹೇಳೋಣ, ಏನ್ ಮಾತಾಡ್ಲಿ? ದಯವಿಟ್ಟು ಸುಮ್ನಿರಿ, ಮಾತಾಡ್ಬೇಡಿ, ನನ್ಗೆ ಶಕ್ತಿ ಇಲ್ಲ. ನಾನು ಏನೇನೋ ಮಾತಾಡ್ಬಿಡ್ತೀನಿ, ಅದಕ್ಕೆ ಸುಮ್ನಿರಿ. ಏನು ತಿಂದಿಲ್ಲ, ನಾವು ಉಪವಾಸದಲ್ಲಿದ್ದೀವಿ. ಇದು ಉಪವಾಸ ಮುಂದುವರಿಯುತ್ತೆ. ನಾನು ಚೇಂಬರ್ ಅಧ್ಯಕ್ಷ ಕೊಟ್ಟಿದ್ದೀನಿ. ಅದೇನೋ ಇದ್ರದ್ದು ವಿಧಾನಸೌಧದ ಲಿಮಿಟ್ಸ್ 2 ಕಿಲೋಮೀಟರ್ ಏನು ಪ್ರತಿಭಟನೆ ಮಾಡಂಗಿಲ್ಲ ಅಂತ ಆಯ್ತಂತೆ, ಗೊತ್ತಿಲ್ಲ. ಕಾಣಿಸ್ತಾ ಇಲ್ಲ ಅಣ್ಣ, ತಲೆ ಸುಸ್ತಾಗಿದ್ದೀನಿ ಅಣ್ಣ. ಎನರ್ಜಿ ಇಲ್ದ ಇದ್ದನ್ನು ಹೆಂಗಣ ಮಾತಾಡ್ಲಿ? ಯಾವ್ದೇ ಗಾಡಿ ಓಡಬೇಕು ಪೆಟ್ರೋಲ್ ಮುಖ್ಯ ತಾನೆ. ನಾನ್ ನೀರೇ ಕುಡ್ದಿಲ್ಲ, ನೀವು ಬಂದು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ಲೈಟ್ ನೋಡಿ ಅಂದ್ರೆ ಸೂರ್ಯಗಿಂತ ಟಾರ್ಚು ಅಲ್ಲ ಕಣ್ರಿ, ಸೂರ್ಯಗಿಂತ ಬೆಳಕ್ ಕಣ್ಣು ಚುಚ್ತಾ ಇರ್ತೀರಿ, ಕಣ್ಣೇ ಬಿಡಕಾಯ್ತಿಲ್ಲ. ಸರ್ ಉಪವಾಸ ಫಿಕ್ಸ್, ಏನು ತಿನ್ನಲ್ಲ. ನಾಳೆ ಇಲ್ಲಿ ಬಂದು ಮತ್ತೆ ಕೂತ್ಕೊಳ್ತೀನಿ. ನಾನು ಈಗ ಇನ್ಸ್ಪೆಕ್ಟರ್ ಭೇಟಿ ಮಾಡ್ತೀನಿ. ಆಮೇಲೆ ಇವರು ಯಾರೋ ಫೋನ್ ಮಾಡಿಕೊಟ್ರು, ಗೊತ್ತಿಲ್ಲ ಅವ್ರು ಯಾರು ಅಂತ. ಅವ್ರ ಹತ್ರ ಮಾತಾಡಿದ್ರು ಮಾತಾಡಿದ್ರೆ. ಪ್ರತಿಭಟನೆ ಮಾಡಿದ್ದ ಹೆಂಗೆ? ಅದು ಪ್ರತಿಭಟನೆ ಮಾಡಿದ್ರ? ಇಲ್ಲ, ಫೋಟೋ ಶೂಟ್ ಮಾಡ್ತೀನಿ ಅಂದ್ರು, ಸೆಲ್ಫಿ ಪೋಸ್ ಕೊಡ್ತಾ ಕೂತ್ಕೊಂಡೆ. ಏನ್ ಸರ್ ಹಿಂಗ್ ಕೇಳ್ತೀವಿ? ಅಲ್ಲ ಸರ್, ನಮ್ ಶ್ರಮ ನಿಮ್ಗೆ ಅರ್ಥ. ಸರ್ ಒಂದ್ ನಿಮಿಷ ಸರ್, ಒಬ್ಬ ಮನುಷ್ಯನ ಅಸಮಾಧಾನ ಕಾಣಿಸ್ತಾ ಇಲ್ವಾ ಸರ್ ನಿಮ್ಗೆ? ಇದು ಮತ್ತೆ ಪ್ರತಿಭಟನೆ ಅಲ್ಲದೆ ಶೋ ಕೊಡ್ತಾ ಕೂತಿದ್ವಾ? ಇನ್ನೇನ್ ಸರ್ ಸರ್ ಅವ್ರು ಅಂತಾರೆ. ಸರ್ ಒಂದ್ ನಿಮಿಷ, ಮಾಡಂಗಿಲ್ಲ ಅಂದ್ರೆ ಅದೇನೋ ಚೇಂಬರ್ ವಿಧಾನಸೌಧದಿಂದ 2 ಕಿಲೋಮೀಟರ್ ಸುತ್ತಮುತ್ತಲಿ ಇದೇ ಮಾಡಂಗಿಲ್ಲ ಅಂತ ವಿಧಾನಸೌಧನವ್ರು ಬೇರೆ ಕಡೆ ಶಿಫ್ಟ್ ಮಾಡಿ ನಾಳೆ ಈಗ SP ಇದು ಇನ್ಸ್ಪೆಕ್ಟ್ ನಂಗೆ SP ಅಟ್ಲೀಸ್ಟ್ ಕಂಫರ್ಟಬಲ್ ಆಗಿ ಮಾಡಿದ್ರಪ್ಪ ಬಾಬಾ ಅವರು. ಇವ್ರು ಅದೇನೋ ಯಾರಿಗೆ ಫೋನ್ ಮಾಡ್ಕೊಟ್ರು ಗೊತ್ತಿಲ್ಲ, ಅವ್ರಿಗೆ ಅದ್ ಯಾರು ಅಂತ ಗೊತ್ತಿಲ್ಲ. ನಂಗೇನ್ ಫ್ರೀ ಫೋನ್ ಅಲ್ಲಿ ನರೇಂದ್ರ ಮೋದಿ ಮಾಡ್ರು, ನಾನು ನರೇಂದ್ರ ಮೋದಿ ಬೋಲ್ ರಹಾ ಹೂ ಅಂದ್ರೆ ನರೇಂದ್ರ ಮೋದಿ ಅಂತ ಗೊತ್ತಾಯ್ತು. ಇವ್ರು ಯಾರಿಗೆ ಫೋನ್ ಮಾಡ್ಕೊಟ್ರ? ಅವ್ರು ನಮ್ಗೆ ಇವ್ರ ಹತ್ರ ಮಾತಾಡಿ ಅಂದ್ರು ಮಾತಾಡ್ದೆ. ಅಲ್ಲ ಅಂದ್ರೆ ಏನಲ್ಲ ಒಂದ್ ನಿಮಿಷ ಇರ್ರಿ, ನಮ್ ಸಮಸ್ಯೆ 100 ಐತೆ, ಸುಮ್ನಿರ್ರಿ ನೀವು ಕೂತ್ಕೊಂಡು. ನೋಡಿ ಸರ್, ನಾವು ದೇವರನೇ ಆಗಲ್ಲ. ಯಾಕೆ? ಯಾರಿಗೋಸ್ಕರ ಸರ್? ನಾಳೆ ಇಲ್ಲಿ ಇರ್ತೀನಿ, ಇವ್ರು ಅರೆಸ್ಟ್ ಮಾಡಿದ್ರೆ ಸ್ಟೇಷನ್ ಕರ್ಕೋಗ್ಲಿ, ಅಲ್ಲಿ ಉಪವಾಸ ಮಾಡ್ತೀನಿ. ಸ್ಟೇಷನ್ ಹೆಚ್ಚು ಕಡಿಮೆ ಅವ್ರಿಗೆ ಆಗತ್ತೆ ಬಿಡಿ, ಅವ್ರು ಆನ್ಸರ್ ಮಾಡ್ತಾರಾಗ. ಅವ್ರು ಯಾರು ಕರ್ಕೊಳ್ತಾರೋ ಆನ್ಸರ್ ಮಾಡ್ತಾರೆ. ನಾನು ಬಂದು ಲೆಟರ್ ಬಂದು ಕೊಡ್ತೀನಿ ಬೆಳಗ್ಗೆ ಬಂದು, ಅದಕ್ಕೂ ನೀವು ರೆಸ್ಪಾಂಡ್ ಮಾಡಿದ್ರೆ ನೀವು ರೆಸ್ಪಾನ್ಸಿಬಲ್ ಆಗ್ತಿದೆ ಸರ್. ಇದು ನನ್ನ ಇಂಡಿವಿಜುವಲ್ ಹೋರಾಟ. ಅಣ್ಣ ಒಂದ್ ನಿಮಿಷ, ಯಾರು ಬರ್ಬೇಡ್ರಪ್ಪ ನಾಳೆ, ಇದು ನನ್ನ ಇಂಡಿವಿಜುವಲ್ ಹೋರಾಟ, ನೀವು ಯಾರು ಬರಬೇಡಿ. ಏನ್ ಸಪೋರ್ಟ್ ಮಾಡಕ್ಕೆ ಕ್ರೈಮ್ ಮಾಡಿದೀವ? ಕೊಲೆ ಮಾಡಿದೀವೇನ್ರಿ ನಾವು? ಕೊಲೆ ಮಾಡಿದವ್ರಿಗೇನೆ ಫ್ಯಾನ್ ಇರಿಸಿದ ಅಂತ ದೇಶ ಇದು, ನಮ್ ದೇಶ ಇದು. ಕೊಲೆ ಮಾಡಿದವ್ರಿಗೆ ಫ್ಯಾನ್ಸ್, ಜೈಲಿಂದ ಬರೋರಿಗೆ ಹೂನಾರ ಹಾಕಿ ಕರ್ಕೊಂಡು ಹೋಗೋ ದೇಶ ರೀ ಇದು. ಈ ದೇಶದಲ್ಲಿ ಕುತ್ಕೊಂಡು ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ ತಿಂತಾ ಇದ್ದೀರಾ, ನಂದು ಏನ್ರಿ ಅದು? ನನಗೆ ತಲೆ ಕೆಟ್ಟೋಗಿದೆ ಇವತ್ತು, ತುಂಬಾ ಹಸ್ತಿದ್ದೀನಿ. ಏನಾರು ಮಾತಾಡ್ಬಿಟ್ರೆ ಮಾಧ್ಯಮದವರಿದ್ದ ಕಾಂಟ್ ಅಂತ ಅನ್ಕೋಬೇಡಿ. ನಾನು ಯಾವತ್ತೂ ಹಿಂಗ್ ಮಾತಾಡಲ್ಲ, ಇವತ್ತು ಹಿಂಗ್ ಮಾತಾಡ್ತಾ ಇದ್ದೀನಿ, ಅರ್ಥ ಆಗ್ತಾ ಇದೆ. ಮತ್ತೆ ಆದ್ರೂ ಪ್ರತಿಭಟನೆ ಕೂತ್ಕೊಂಡ್ರ, ಸೆಲ್ಫಿ ಕೂತ್ಕೊಂಡ್ರ ಮತ್ತೆ ಕೇಳಿದ್ರೆ ಮಾಡ್ಲಿ ಸರ್. ಹೆಂಗಾರ ಅವ್ರು ಅರೆಸ್ಟ್ ಮಾಡಿದಾರೆ, ನಾನು ಕೂತ್ಕೋತೀನಿ ಸರ್. ಒಂದ್ ಕೆಲಸ ಮಾಡಿ ಸರ್, ನಾನು ಅರೆಸ್ಟ್ ಮಾಡಿದ್ರೆ ಮಾಡ್ಲಿ, ನಾನು ಪ್ರತಿಭಟನೆಗೆ ನಾಳೆ ಹೋಗಿ ಲೆಟರ್ ಕೊಡ್ತೀನಿ ಸರ್. ನಂಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್. ನಾನು DCP ಹತ್ರ ಅವ್ರ ನಂಬರ್ ತಗೊಂಡು ಮಾತಾಡ್ತೀನಿ. ಈಗ ಅಟ್ಲೀಸ್ಟ್ DCP ಹತ್ರ ಮಾತಾಡಿದ್ರೆ, ಅವ್ರನ್ನ ಕೇಳಿದ್ರೆ ಓಕೆ ಸರ್. ಕೇಳಲ್ಲ ಅಂದ್ರೆ ನನಗೆ ಗೊತ್ತು ಸರ್, ನನ್ನ ಜೀವನದ ನಿರ್ಧಾರ. ಅವ್ರ ಕಷ್ಟ ಚುಚ್ಚಾಕ್ ಬಂದಾಗ ಬಂದಿಲ್ಲ ಸರ್. ನಿರ್ದೇಶಕರು, ನಟರು ಇಲ್ಲಿ ಫಿಲ್ಮ್ ಚೇಂಬರ್ ಇಂದ ಏನಾದ್ರು ಮಾತಾಡೋ ಪ್ರಯತ್ನ ಆಯ್ತಾ? ಏನ್ ಮಾತಾಡೋದು? ಒಳಗಡೆ ಹೋದ್ರಲ್ಲ, ಚುಚ್ಚೋರ್ಗು ಮಾತಾಡಕ್ಕಾದ್ದ ರೀ? ಒಂದ್ ಹೇಳ್ತೀನಿ ಕೇಳಿ, ಒಬ್ಬ ನಟನ್ಗೆ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು. ಏನಂತ ಹೇಳಿದ್ರೆ, ನಾನು ಸಮಾಜದಲ್ಲಿ ನಂಗೆ ಎಲ್ಲಾ ಪ್ರೀತಿ ಸಿಕ್ಕೈತೆ, ಬಾಯಿ ಮುಚ್ಕೊಂಡು ನಾನು ಹೆಂಗಿರ್ಬೇಕು ಹಂಗಿರ್ಬೇಕು. ಅಪ್ಪ ಕೇಳ್ತಾ ಇಲ್ಲ ಅಂದ್ರೆ ಅವ್ರ ಫ್ಯಾನ್ಸ್ಗೆ ಬುದ್ಧಿ ಹೇಳಕ್ಕಾಗಲ್ಲ ಅಂದ್ಮೇಲೆ ನೀವು ಅಷ್ಟು ಮಾಡಕ್ಕಾಗಲ್ಲ ಅಂದ್ಮೇಲೆ ಹೀರೋಗಿರಿ ಯಾಕೆ ನಿಮ್ಗೆ? ಅನ್ಫಿಟ್, ಯು ಆರ್ ಅನ್ಫಿಟ್. ನಿಮ್ಗೆ ಒಬ್ಬ ಹೀರೋ ಆಗಿ ಜನರನ್ನ ಸರ್ ಸೆಲ್ಫಿ ತಗೊಳಕ್ ಬರ್ಬೇಕು ಸರ್, ವಾರ್ ಮಾಡಕ್ ಇಟ್ಕೋಬಾರ್ದು. ಇವೆಲ್ಲ ರೌಡಿಗಳು ಅದೆಲ್ಲ 90s ಅಲ್ಲಿ ನಡೀತಿದ್ವು ಸಿನಿಮಾಗಳಲ್ಲಿ, ಇವೆಲ್ಲ ನಮ್ಮ ಹತ್ರ ಬೇಡ. ಅಂಡ್ ಪ್ರಥಮ ಹತ್ರ ಇವೆಲ್ಲ ನಡೆಯಲ್ಲ ಸರ್. ನನಗೆ ಹೆಚ್ಚು ಕಡಿಮೆ ಆದ್ರೆ ನನಗೆ ಗೊತ್ತು ನಾನು ಯಾರ ಹತ್ರ ಏನ್ ಮಾಡ್ಬೇಕು ಅಂತ ನಾನು ಮಾಡ್ತೀನಿ ಸರ್. ನಾನು ಬಿಸಿ ಮುಟ್ಸೇ ಸರ್. ಇವತ್ತು ಈ ಮಟ್ಟಕ್ಕೆ ಇಳಿದಿದೀವಿ ಅಂದ್ರೆ ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿ ಕತ್ತೆ ಕೇಳಕ್ ಗೆಣಸ್ ಕೇಳಕ್ಕೆ ಇಟ್ಟಿಲ್ಲ ಸರ್. ಕೋಟಿಗಟ್ಟಲೆ ಸಿನಿಮಾಗೆ ಇನ್ವೆಸ್ಟ್ ಮಾಡಿರೋದು. ನಮ್ಮ ಹಿತ ನಮಗ್ ಮುಖ್ಯ. ಅವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.